ಸುಮ್ಮನೆ ವಿಮಾನಾಶ್ರಯದ ಬಗ್ಗೆ ಇಲ್ಲದ ಮಾತುಗಳೆಲ್ಲ ಕೂಡ ಮಾತಾಡಿ ಜನಗಳನ್ನ ದಿಕ್ಕು ತಪ್ಪಿಸೋದು ಯಾವುದೇ ಕಾರಣಕ್ಕೂ ಕೂಡ ಬೇಡ. ಒಂದು ಮಾತನ್ನು ಹೇಳ್ತೀನಿ, ಯಾವುದೇ ಒಂದು ಕಮರ್ಷಿಯಲ್ ಏರ್ಪೋರ್ಟು ಆಗಬೇಕು ಅಂತಂದರೆ 150 ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿದ್ದರೆ ಮಾತ್ರ ಅದು ವರ್ಕೌಟ್ ಆಗುತ್ತೆ ಅನ್ನೋಂಥ ಕಾರಣ ಇರೋ ಕಾರಣ ಇವತ್ತು ನಮಗೆ ಹುಬ್ಳಿಗೆ ಮತ್ತು ನಮ್ಮ ಕೊಪ್ಪಳಕ್ಕೆ ಇರುವಂಥ ಡಿಸ್ಟೆನ್ಸ್ ಎಷ್ಟು, ಹೌದಾ? ಸೊ ಅದೊಂದು ಪ್ರಾಬ್ಲಮ್ ಆಗ್ತಾ ಇರೋಂಥದ್ದು. ಒಂದು ಮಾತನ್ನು ಹೇಳ್ತಾ ಇದ್ದೀನಿ, ಯಾವುದು ನಿಮಗೆ ಆಲ್ರೆಡಿ ನಿಮಗೆ ಬಳ್ಳಾರಿ ಏರ್ಪೋರ್ಟ್ಗೆ 1000 ಎಕರೆ ಜಮೀನು ಆಲ್ರೆಡಿ ಸ್ವಾಧೀನ ಮಾಡಿಬಿಟ್ಟಿದ್ದಾರೆ. ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಆಲ್ರೆಡಿ ಅದು ಅಪ್ರೂವಲ್ ಆಗಿಬಿಟ್ಟಿದೆ. ನಿಮಗೆ ರಾಯಚೂರು ಇದೆಯಲ್ಲ, ರಾಯಚೂರು ಏರ್ಪೋರ್ಟ್ ಮಾಡಲಿಕ್ಕೆ ಅವಕಾಶ ಇದೆ. ಇಲ್ಲ ರಾಯಚೂರಿಂದ ಹೈದರಾಬಾದ್ ಎಷ್ಟು ದೂರ ಇದೆ ಬನ್ನಿ. ಇವಾಗ ಬಳ್ಳೋಟೆ ಅವ್ರದ್ದು ಏರ್ಪೋರ್ಟ್ ಇದೆ. ಅದು ನಾನು ಹೇಳ್ತಾ ಇರೋದೇನೆಂದ್ರೆ, ಅದನ್ನೇ ಹೇಳ್ತೇವೆ, ಬಳ್ಳೋಟೆ ಏರ್ಪೋರ್ಟ್ ಏನಿದೆ ಆ ಏರ್ಪೋರ್ಟ್ನ ಇಲ್ಲಿ ರಾಜ್ಯ ಸರ್ಕಾರ ಅವ್ರನ್ನ ಒಪ್ಪಿಸ್ಬಿಟ್ಟು ಉಡಾನ್ ಸ್ಕೀಮ್ ಒಳಗಡೆ ಅವ್ರನ್ನ ರೈಟಿಂಗಲ್ಲಿ ತಗೊಂಡ್ರೆ ಕೇಂದ್ರ ಸರ್ಕಾರ ಕೊಡಲಿಕ್ಕೆ ಪ್ರಾಬ್ಲಮೇ ಇರೋದಿಲ್ಲ. ಗೊತ್ತಿದೆ ಅಣ್ಣ ನನಗೆ. ಒಂದು ನೀವು ಕೇಳಿದ ಪ್ರಶ್ನೆ ಚೆನ್ನಾಗಿದೆ ಅಮ್ಮ. ಇಲ್ಲಿ ಖಾಸಗಿ ಏರ್ಪೋರ್ಟ್ ಏನಿದೆಯಲ್ಲ ಅದನ್ನು ರಾಜ್ಯ ಸರ್ಕಾರ ಅವರು ಆ ಮ್ಯಾನೇಜ್ಮೆಂಟ್ ಜೊತೆ ಮಾತಾಡಿಬಿಟ್ಟು ಅವ್ರನ್ನ ಉಡಾನ್ ಸ್ಕೀಮ್ ಒಳಗಡೆ ರೆಡಿ ಮಾಡಿದರೆ, ಒಂದು ಮಾತು ನಿಮ್ಗೆ ಹೇಳ್ತೀನಿ ಅಲ್ಲ, ಜಿಂದಾಲ್ ಏರ್ಪೋರ್ಟ್ಗಿಂತ ಕೂಡ ನಿಮಗೆ ಜಿಂದಾಲ್ ಏರ್ಪೋರ್ಟಲ್ಲಿ ಇವತ್ತು ಪ್ರತಿದಿನ ಸ್ಟಾರ್ ಏರ್ಲೈನ್ಸು ಬಿಸ್ನೆಸ್ ಕ್ಲಾಸ್ ಇರುವಂಥ ಬೋಯಿಂಗ್ ಫ್ಲೈಟ್ ಬಂದು ಲ್ಯಾಂಡ್ ಆಗ್ತಾ ಇದೆ. ಅದಕ್ಕಿಂತ ದೊಡ್ಡ ವಿಮಾನಾಶ್ರಯ ಇದೆ, ಯಾವುದು? ಬಳ್ಳೋಟೆ ವಿಮಾನಾಶ್ರಯ. ಕರೆಕ್ಟಾಗಿ ರಾಜ್ಯ ಸರ್ಕಾರದವರು ಅವ್ರ ಜೊತೆ ಮಾತಾಡಿಬಿಟ್ಟು ಉಡಾನ್ ಸ್ಕೀಮಲ್ಲಿ ಆ್ಯಡ್ ಮಾಡಿದರೆ ಫಸ್ಟ್ ಕ್ಲಾಸ್ ಆಗಿ ಆಗುತ್ತೆ.